ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಂಜುಗುಣಿ ಜಾತ್ರೆಗೆ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ. ಓಕೆನಾ? ನೀವು ನೋಡಿರ್ಬೋದು, ಹಿಂದಿನ ವಿಡಿಯೋ ನೋಡಿದ್ರಿ ಅಂದರೆ ಹೋದ ವರ್ಷ ನಾನು ಯಾವ ರೀತಿ ಹೋಗಿದ್ದೆ ಅನ್ನೋದನ್ನ ಕೂಡ ತೋರಿಸಿದ್ದೆ. ಇದು ಜಾತ್ರೆ ಆಗಿ 1 ತಿಂಗಳ ಆಗಿದೆ, ಲೇಟಾಗಿ ಹಾಕ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಾನು ಹಾಕಬಾರ್ದು ಅಂದ್ಕೊಂಡೆ, ಆದರೂ ಕೂಡ ಇಲ್ಲಿ ಪರಿಸರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಳ್ಳಿ ಒಳಗೆ ಇದೆ ಇದು ದೇವಸ್ಥಾನ. ನಮ್ಮ ಸಿರ್ಸಿ ಹಳ್ಳಿ ಯಾವ ರೀತಿ ಇದೆ ಅನ್ನೋದು ನಿಮಗೆ ನಾನು ತೋರಿಸ್ಬೇಕಿತ್ತು, ಹಾಗಾಗಿ ಈ ವಿಡಿಯೋ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಸಿರ್ಸಿಯಿಂದ ಕುಮಟಾ ರೂಟಿಗೆ ಹೋಗೋ ಮಾರ್ಗ. ಇದು ಸಿರ್ಸಿಯಿಂದ 30 ಕಿಲೋಮೀಟರ್ ಆಗತ್ತೆ. ಇಲ್ಲೊಂದು ಮಧ್ಯೆ ಒಂದು ರೋಡ್ ಬರುತ್ತೆ ಒಳಗಡೆ ಹೋಗೋದು. ನೋಡಿದ್ರೆ ಚಿಕ್ಕ ರೋಡು, ಆದ್ರೆ ಒಳಗಡೆ ಹೋದ್ರೆ ತುಂಬಾನೇ ಹಳ್ಳಿ ಇದೆ. ತುಂಬ ಅಂದರೆ ತುಂಬ ಹಳ್ಳಿ ಇದೆ, ಗದ್ದೆ ತೋಟ ಇವೆಲ್ಲ ಇದೆ. ತುಂಬಾನೇ ಖುಷಿ ಆಗುತ್ತೆ. ನೀರಿಗಂತೂ ಸ್ವಲ್ಪನೂ ತೊಂದರೆ ಇಲ್ಲ. ಇಲ್ಲಿ ಮಂಜುಗುಣಿ ಅಕ್ಕಿ ಅಂತ ಬರುತ್ತೆ, ಫೇಮಸ್ ಇಲ್ಲಿ. ಈ ಅಕ್ಕಿ ತುಂಬಾನೇ ಚೆನ್ನಾಗಿರುತ್ತೆ, ಸ್ಮೆಲ್ ಇರುತ್ತೆ. ಓಕೆನಾ? ಬಂದೆ ನಾನು ಅಂದ್ರೆ ದೇವಸ್ಥಾನದ ಹತ್ರ ಬಂದ್ರು. ನೋಡಿ ಎಷ್ಟೆಲ್ಲ ಜನ ಹಂಕೈ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಿರ್ಸಿ ಜಾತ್ರೆಯಲ್ಲಿ ಯಾವ ರೀತಿ ಮಾರ್ಕೆಟ್ ಬರುತ್ತಲ್ವ, ಅದೇ ರೀತಿ ಮಾರ್ಕೆಟ್ ಬರುತ್ತೆ. ಯಾಕೆ ಗೊತ್ತಾ, ಇದು ತಿರುಪತಿ ದೇವರಿಗೆ ಪೂಜೆ ಸಲ್ಲಿಸಿದ ಹಾಗೆ ಇದೆ. ಇವತ್ತೊಂದಿನ ಇಲ್ಲಿ ನಾವು ಪೂಜೆ ಸಲ್ಲಿಸಿದ್ರೆ ಇದು ತಿರುಪತಿ ದೇವರಿಗೆ ಪೂಜೆ ಸಲ್ಲಿಸದ್ದು ಆಗತ್ತಂತೆ. ಆ ದಿನ ಅಂದ್ರೆ ಇಲ್ಲಿ ಪೂಜೆ ಮಾಡಿದ್ರೆ ಅಲ್ಲಿ ಪೂಜೆ ಮಾಡಿದ ಹಾಗೆ, ಹೀಗೆ ನಂಟಿದೆ ಅಂತೆ. ಹಾಗಾಗಿ ತುಂಬಾ ಜನ ಬರ್ತಾರೆ. ವೆಂಕಟರಮಣ ದೇವಸ್ಥಾನ, ಇದು ಮಂಜುಗುಣಿ ವೆಂಕಟರಮಣ ದೇವಸ್ಥಾನಕ್ಕೆ ಬಂದು ಹಣ್ಕಾಯಿ ಮಾಡಿ ಈ ದಿನ ಮಾತ್ರ ಯಾರೂ ತಪ್ಪಿಸಲ್ಲ. ನಮಗೆ ಸುತ್ತಮುತ್ತಲು ಹಳ್ಳಿ. ಇದು ಮಂಜುಗುಣಿ ಅನ್ನೋದು ಸಿರ್ಸಿ ತಾಲೂಕು ಹಳ್ಳಿ ಇದೆ, ಹಾಗೆ ಸಿದ್ದಾಪುರ ತಾಲೂಕು ಹಳ್ಳಿನೂ ಕೂಡ ಸುತ್ತಮುತ್ತಲು ಇದೆ. ಓಕೆನಾ? ತುಂಬಾನೇ ಚೆನ್ನಾಗಿದೆ. ಈ ಕಡೆ ಬರೋದು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಬೆಟ್ಟದ ಒಳಗಡೆ ಬರಬೇಕು, ಜಂಗಲ್ ಒಳಗಡೆ ಬಂದು ಹೋಗ್ತಾ ಹೋಗ್ತಾ ಊರು ಕೇರಿ ಎಲ್ಲ ಇದೆ ಇಲ್ಲಿ. ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ಎಷ್ಟು ಗಾಡಿ ನಿಂತಿದೆ ಅಂತ. ತುಂಬಾ ಮಂದಿ ಬರ್ತಾರೆ, ತುಂಬಾ ಅಂದ್ರೆ ತುಂಬಾ ಮಂದಿ. ಸುತ್ತಮುತ್ತಲು ಹಳ್ಳಿಯವರು. ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರನೂ ಹತ್ರ ಇದೆ ಇಲ್ಲಿ. ಮಂಜುಗುಣಿಗೆ ಯಲ್ಲಾಪುರನೂ ಕೂಡ ಹತ್ರ ಇದೆ. ಹಾಗಾಗಿ ತುಂಬಾ ಜನ ಬರ್ತಾರೆ. ಅಂದ್ರೆ ಇಲ್ಲಿ ಈ ದಿನ ಮಾತ್ರ, ಅಂದ್ರೆ ಮಂಜುಗುಣಿ ಜಾತ್ರೆ ದಿನ ಪೂಜೆ ಸಲ್ಲಿಸಿದ್ರೆ ತಿರುಪತಿ ದೇವರಿಗೆ ಪೂಜೆ ಸಲ್ಲಿಸದ ಹಾಗಂತೆ. ಓಕೆ, ನಾವು ನೋಡ್ತಾ ಹೋಗೋಣ. ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ನೀವು ನೋಡಿದ್ರಿ ನಂದು ಹಿಂದಿನ ವಿಡಿಯೋ ನೋಡಿದ, ಆದರೂ ಕೂಡ ತೋರಿಸ್ತಾ ಇದ್ದೀನಿ. ಬಂದ್ರು ಹಳ್ಳಿ ನೋಡೋದು ಕೆಲವೊಬ್ಬರಿಗೆ ತುಂಬ ಖುಷಿ ಇರುತ್ತೆ. ಹಳ್ಳಿ ವಾತಾವರಣ ನನಗಂತೂ ತುಂಬ ಖುಷಿ ಇದೆ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ನೀವು ಕೂಡ ಒಮ್ಮೆ ನೋಡಿ. ಇಲ್ಲಿ ಎಲ್ಲ ಮಾರ್ಕೆಟ್ ಇದೆ. ಅಂದರೆ ಬಟ್ಟೆ ಇರ್ಬೋದು, ಪಾತ್ರೆ ಇರ್ಬೋದು, ಪ್ರತಿಯೊಂದು ಎಲ್ಲ ಜನ ಬರ್ತಾನೆ ಹೋಗ್ತಾನೆ ಇದ್ದಾರೆ. ನಾವು ಕೂಡ ಹೋದ್ವಿ. ನಾವು ಹೋಗುವಾಗ 1 ಗಂಟೆ ಆಗಿತ್ತು. ಹಾಗೆ ನಾನು ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ. ಅಂದರೆ ದೇವ್ರಿಗೆ ಒಂದು ಹಣ್ಕಾಯಿ ಮಾಡಿಕೊಂಡು ಬರಬೇಕು. ಹಣ್ಕಾಯಿ ಮಾಡಿ ದೇವ್ರದ್ದು ದರ್ಶನ ಮಾಡಿ ಬರೋದು. ನಾವು ಪ್ರತಿ ವರ್ಷ ಹೋಗ್ತೀವಿ, ಪ್ರತಿ ವರ್ಷನೂ ಹೋಗೋದು. ಯಾವಾಗಾದರೂ ಒಂದೊಂದ್ಸಲ ಮಿಸ್ ಆಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ. ದೇವರು ಕೂಡ ವೆಂಕಟರಮಣ ದೇವರಿದೆಯಲ್ವ, ಚಿಕ್ಕ ಮೂರ್ತಿ. ತುಂಬ ಖುಷಿ, ಅಂದರೆ ನೋಡಲಿಕ್ಕೆ ತುಂಬ ಖುಷಿಯಾಗತ್ತೆ ಗೊತ್ತಾ. ನಮಗೆ ಏನೋ ತಿರುಪತಿಗೆ ನಾವು ಹೋಗ್ತೀವಲ್ವ, ಅಷ್ಟು ದೂರ ಹೋಗಿ ಬರ್ತೀವಿ, ಅದೇ ಅನುಭವ ಇಲ್ಲೂ ಕೂಡ ಆಗತ್ತೆ ಆ ದೇವರನ್ನು ನೋಡಿದಾಗ. ಇಲ್ಲಿ ಹರಕೆ ಎಲ್ಲ ಹೊತ್ಕೋತಾರೆ. ಇಲ್ಲಿ ನಮ್ಮದು ಏನಾದರೂ ನಾವು ದೇವರಿಗೆ ಕೊಡೋದಿದ್ರೆ, ತಿರುಪತಿ ದೇವರಿಗೆ ಕೊಡೋದಿದ್ರೆ ಇಲ್ಲಿ ಕೊಟ್ಟಿದ್ರು ಅದು ತಾಗತ್ತೆ, ಇಲ್ಲಿಂದ ಅದು ತಿರುಪತಿಗೆ ಹೋಗತ್ತೆ. ಈ ರೀತಿ ಎಲ್ಲ ಇದೆ. ನಾವೇನಾದರೂ ಕಾಣಿಕೆ ಹಾಕಿದ್ರು ಕೂಡ ಇದು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಅಂದರೆ ಆ ದೇವರಿಗೆ ಮುಡಿಸ್ತಾರೆ ಅಂತ ಹೇಳ್ತಾರೆ, ಮುಡಿಸ್ತಾರಂತೆ. ಅಂದರೆ ಅಲ್ಲಿಗೂ ಇಲ್ಲಿಗೂ ನಂಟಿದೆ. ಓಕೆನಾ? ಈ ರೀತಿ ಇದೆ. ತುಂಬ ಚೆನ್ನಾಗಿದೆ ಅಲ್ವಾ. ನೋಡಿ ಎಷ್ಟೆಲ್ಲ ಅಂಗಡಿ ಇದೆ. ಈಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ, ಅಂದರೆ ತುಂಬ ಬಿಸಿಲಿದೆಯಲ್ವಾ. ಅಂದರೆ 6 ಗಂಟೆ ನಂತರ ತುಂಬನೇ ಜನ, ಅಂದರೆ ತುಂಬ ರಶ್ ಇರುತ್ತೆ ಇಲ್ಲಿ. ರಾತ್ರಿ ಟೈಮಲ್ಲಿ ಸಖತ್ತಾಗಿ ಕಾಣುತ್ತೆ. ಸ್ವಲ್ಪ ದೂರ ಇದೆ, ನಮ್ಮ ಸಿರ್ಸಿಯಿಂದ ಸ್ವಲ್ಪ ದೂರ ಇದೆಯಲ್ವಾ. ಹಳ್ಳಿಯವರೆಲ್ಲ ಬಂದು ನೋಡಿಕೊಂಡು ಎಂಜಾಯ್ ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಏನು ಬೇಕು ಎಲ್ಲವೂ ಇದೆ ಇಲ್ಲಿ. ಬಳೆ, ಸರ ಇಂಥವೆಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ. ನಾನೇನು ತಗೊಂಡಿಲ್ಲ. ಯಾಕೆ ಗೊತ್ತಾ, ನಮ್ಮ ಜಾತ್ರೆಯಲ್ಲಿ, ಸಿರ್ಸಿ ಜಾತ್ರೆಯಲ್ಲಿ ಬಂದಿತ್ತಲ್ವ, ಎಲ್ಲವೂ ತಗೊಂಡಿದ್ದು ಇದೆ. ನೋಡಿ ಎಷ್ಟು ಚೆನ್ನಾಗಿರೋ ವಸ್ತು ಎಲ್ಲ ಬಂದಿದೆ. ಒಂದು ರೀತಿ ಮಜಾ ಆಗತ್ತೆ. ಈ ಕಡೆ ಹೀಗೆ ಈ ಡೇ ಟೈಮಲ್ಲಿ ಓಡಾಡೋದು ಅದು ಒಂದು ರೀತಿ ಮಜಾ ಆಗುತ್ತೆ. ನಾವು ಸಿರ್ಸಿಯವರು ಸ್ವಲ್ಪ ಟೌನ್ ಅವರಲ್ವ, ಡೇ ಟೈಮಲ್ಲಿ ಓಡಾಡೋದು ಸ್ವಲ್ಪ ಕಡಿಮೆ. ಮಾರ್ಕೆಟ್ ಒಳಗಡೆ ರಾತ್ರಿ 6 ಗಂಟೆ ನಂತರ ಹೀಗೆ ಮಾರ್ಕೆಟ್ ಕಡೆ ಹೋಗೋದು ಜಾಸ್ತಿ. ಏನಾದರೂ ಖರೀದಿ ಇರ್ಬೋದು. ಹೀಗೆ 10 ಗಂಟೆ ತನಕ ಅಂಗಡಿ ಓಪನ್ ಇರುತ್ತೆ. ನೋಡಿ ರಥ
ರಥಕ್ಕೆಲ್ಲ ಹೋಗಿ ಅಲ್ಲಿ ಕಡಲೆ ಮತ್ತು ಹೂವು, ಅದರಲ್ಲಿ ದೇವರು ಉತ್ಸವ ಮೂರ್ತಿ ಇದೆ, ಅಲ್ಲಿ ಕಡಲೆ ಮತ್ತು ಹೂವೆಲ್ಲ ತಗೊಂಡೋಗಿ ಹಾಕ್ತಾರೆ. ಅಲ್ಲಿ ಎಲ್ಲ ರಶ್ ಇದೆ, ತುಂಬ ಜನ ಇದ್ದಾರೆ ಅಲ್ಲಿ, ಹೋಗ್ತಾನೆ ಇದ್ದಾರೆ. ಇಲ್ಲಿಂದ ನಾವು ಕೆಳಗಡೆಯಿಂದಲೂ ಕಡಲೆಯನ್ನು ಮೇಲೆ ಎಸೆಯಬಹುದು. ಅಂದರೆ ನಿಂತ್ಕೋಬೇಕು, ಸ್ವಲ್ಪ ಅರ್ಧ ಗಂಟೆ ವೇಟ್ ಮಾಡಬೇಕು. ಕಡಲೆ ಮತ್ತು ಹೂವು ತಗೊಂಡೋಗಿ ಹಾಕಲಿಕ್ಕೆ ವೇಟ್ ಮಾಡಬೇಕಾಗತ್ತೆ. ಈ ಟೈಮಲ್ಲಿ ತುಂಬ ರಶ್ ಇರುತ್ತೆ, ಬಾಕಿ ಟೈಮಲ್ಲಿ ಅಷ್ಟೇನು ಜನ ಇರಲ್ಲ. ಬಸ್ಸಿನ ವ್ಯವಸ್ಥೆ ಕೂಡ ಇದೆ ಇಲ್ಲಿ, ಹಾಗೆ ಎಲ್ಲ ವಾಹನ ಹೋಗುತ್ತೆ ಇಲ್ಲಿ. ಅಂದರೆ ಬಸ್ಸು ಬೆಳಿಗ್ಗೆ ಸಂಜೆ 2 ಟೈಮ್ ಇರಬೇಕು. ಹೋಗ್ತಾರೆ ಜನ, ಹೋಗ್ತಾನೆ ಬರ್ತಾನೆ ಇರ್ತಾರೆ. ಅಂದರೆ ದೂರ ದೂರಿಂದೆಲ್ಲ ಬರ್ತಾರೆ, ದೇವ್ರದ್ದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನೋಡಿ ನಾವೀಗ ಇಲ್ಲಿ ಎಲ್ಲ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ ಜನ ಯಾವ ರೀತಿ ಇದ್ದಾರೆ, ಅಂದರೆ ಜನ ತುಂಬ ಕಡಿಮೆ ಇದ್ದಾರೆ. ಮಾರ್ಕೆಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಇದೆಲ್ಲ ರಾತ್ರಿ ಟೈಮಲ್ಲಿ ನೋಡಲಿಕ್ಕೆ ತುಂಬ ತುಂಬ ಚೆಂದ ಕಾಣುತ್ತೆ. ಈಗ ಡೇ ಟೈಮಲ್ಲಿ ಅಷ್ಟೇನು ಚೆಂದ ಕಾಣಲ್ಲ. ನೋಡಿ ರಥ ತುಂಬ ಚೆಂದ ಕಾಣುತ್ತಲ್ವ. ಇದು ಡೇ ಟೈಮಲ್ಲೇ ಎಳಿತಾರೆ, ಇಲ್ಲಿ ನೈಟಲ್ಲಿ ರಥ ಎಳೆಯಲ್ಲ, ಡೇ ಟೈಮಲ್ಲೇ ರಥವನ್ನು ಎಳೆಯುವುದು. ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈ ಕಡೆ ಹಣ್ಣುಕಾಯಿ ಮಾಡೋದು ಎಲ್ಲ ಇದೆ. ನಾನು ಒಂದು ಹಣ್ಣುಕಾಯಿ ಮಾಡ್ಕೊಂಡು ಬಂದೆ, ನಂತರ ದೇವ್ರದ್ದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈಗ. ನೋಡಿ ಎಷ್ಟು ದೊಡ್ಡ ರಥ ಅಲ್ವಾ, ದೊಡ್ಡದಿದೆ ಇದು ರಥ, ತುಂಬ ದೊಡ್ಡದಿದೆ. ಇದು ದೇವಸ್ಥಾನದ ಒಳಗಡೆ, ಅಂದರೆ ಒಳಗಡೆ ಅಲ್ಲಿ ಫೋಟೋ ತೆಗಿಲಿಕ್ಕೆಲ್ಲ ಕೊಡಲ್ಲ, ಚಿಕ್ಕದಿದೆ ದೇವಸ್ಥಾನ. ಅಂದರೆ ಕಲ್ಲಿಂದನೇ ಕೆತ್ತಿರೋದು, ಚಿಕ್ಕದಿದ್ರೂ ವಿಶಾಲವಾಗಿದೆ. ಹೊರಗಡೆ ದೇವರದ್ದು ಗುಡಿ ಇದೆ ನೋಡಿ, ಅದು ಕಲ್ಲಿಂದ ಕೆತ್ತನೆ ಮಾಡಿರೋದು. ಇಲ್ಲೆಲ್ಲ ದುಡ್ಡು ಅಂಟಿಸ್ತಾ ಇದ್ದಾರೆ. ದುಡ್ಡು ಅಂಟಿಸಿ ಅದು ಬೀಳಬಾರ್ದಂತೆ, ಅವ್ರು ಅನ್ಸ್ಕೊಂಡದ್ದು ಆಗತ್ತಂತೆ. ನಿಂತ್ಕೊಂಡ್ರೆ ಅವ್ರೇನು ಹೇಳ್ಕೊತಾರೆ ನೋಡಿ ಮನಸ್ಸಲ್ಲಿ, ಅದು ಆಗತ್ತಂತೆ ದುಡ್ಡು ಅಲ್ಲೇ ನಿಂತ್ಕೊಂಡ್ರೆ. ಹಾಗೆ ನಾವು ಒಂದು ರೌಂಡ್ ಆಗ್ತಾ ಇದ್ದೀವಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ, ಕಲ್ಲಿಂದ ಕೆತ್ತಿರೋದು. ಇದು ತುಂಬ ದೊಡ್ಡದೇನಿಲ್ಲ, ಸ್ವಲ್ಪ ಚಿಕ್ಕದಿದೆ. ಚಿಕ್ಕದು ಅಂದರೆ ತುಂಬ ಚಿಕ್ಕದು ಅಲ್ಲ, ಈ ರೀತಿ ಇದೆ. ನಾನು ವಿಡಿಯೋ ಮಾಡುವಾಗ ಅದು ಕ್ರಾಸ್ ಆಯಿತು, ಅದು ಅಂದರೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಕೊಡಲ್ಲಲ್ವಾ. ನಾನು ಹೇಗೆ ಸುಮ್ಮನೆ ಸೈಡ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಬಂದಿರೋದು. ಅದು ಏನಾಗಿದೆ ಗೊತ್ತಾ, ನೇರವಾಗಿ ಇಲ್ಲ. ಇದು ನೋಡಿ ಇಲ್ಲಿ ಊಟ ಕೊಡ್ತಾ ಇದ್ದಾರೆ, ಪ್ರತಿ ವರ್ಷ ಊಟ ಇರುತ್ತೆ ಇಲ್ಲಿ. ಇದು ಒಂದು ಕೆರೆ, ಇದು ಕೆರೆ, ಇಲ್ಲಿ ಯಾವಾಗಲೂ ನೀರಿರುತ್ತೆ. ಇಲ್ಲೂ ಉತ್ಸವ, ದೇವ್ರದ್ದು ಉತ್ಸವ ಎಲ್ಲ ನಡೆಯುತ್ತೆ ಇಲ್ಲಿ. ತುಂಬ ದೊಡ್ಡ ಇದೆ ನೋಡಿ, ಎಷ್ಟು ದೊಡ್ಡ ಇದೆ. ಈಗ ಏಪ್ರಿಲ್ ಆಗಿರೋದ್ರಿಂದ ಏಪ್ರಿಲಲ್ಲಿ ನೀರು ಸ್ವಲ್ಪ ಕಡಿಮೆ ಇದೆ. ಮಳೆಗಾಲದಲ್ಲಿ ತುಂಬಿರುತ್ತೆ, ತುಂಬ ನೀರಿರುತ್ತೆ ಇಲ್ಲಿ. ಮಳೆಗಾಲದಲ್ಲಿ ಬರಬೇಕು ನೀರು ನೋಡಬೇಕು ಅಂದರೆ. ತುಂಬ ದೊಡ್ಡದಿದೆ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನೋಡಿ. ನಾವು ಕೂಡ ಊಟ ಮಾಡ್ಕೊಂಡು ಬಂದ್ವಿ. ಊಟ ಅಂದರೆ ಇಲ್ಲಿ ಎಲ್ಲರೂ ಸೇರಿ ಮಾಡೋದು, ಅಂದರೆ ಊರು ಜನ ಎಲ್ಲ ಇದ್ದಾರಲ್ವ, ಸುತ್ತಮುತ್ತಲ ಊರಿನವರೆಲ್ಲ ಸೇರಿ ಅಡುಗೆ ಮಾಡಿಸ್ತಾರೆ. ತುಂಬ ಜನ ಆಗ್ತಾರೆ ಊಟಕ್ಕೂ ಕೂಡ. ದೇವಸ್ಥಾನ ಅಂದರೆ ಬೆಳಿಗ್ಗೆ 12 ಗಂಟೆಯಿಂದ 4 ಗಂಟೆ ತನಕ ಅನ್ನಪ್ರಸಾದ ಇದೆ. ಹಾಗೆ ನಾವು ಬರ್ತಾ ಇದ್ದೀವಿ ಈಗ. ಹಾಗೆ ಈಗ ನಾವು ಹೋಗೋ ರೂಟನ್ನು ಕೂಡ ತೋರಿಸ್ತೀನಿ, ಓಕೆನಾ. ತುಂಬ ಚೆನ್ನಾಗಿದೆ ಪರಿಸರ, ನೋಡಿ ನಿಮಗೂ ಕೂಡ ಖುಷಿ ಆಗುತ್ತೆ. ಇಲ್ಲಿ ಏನು ಗೊತ್ತಾ, ಮಂಜುಗುಣಿ ಕಡೆ ತುಂಬ ಗದ್ದೆ ಅಂದರೆ ಗೊತ್ತಲ್ವ ನಿಮಗೆ, ಭತ್ತ ಬೆಳೆಯುವುದಕ್ಕೆ ಗದ್ದೆ ಅಂತೀವಿ ನಾವು. ಈ ಕಡೆ ಅದು ಇದೆ ಗದ್ದೆ, ಅಂದರೆ ಅಲ್ಲಿ ಭತ್ತ ಬೆಳೆಯೋದು, ಫುಲ್ ಭತ್ತ ಬೆಳೀತಾರೆ ಇಲ್ಲಿ. ಇಲ್ಲಿ ವಿಶೇಷ ಏನಂದರೆ ಮಂಜುಗುಣಿ ಅಕ್ಕಿ ಅಂತ ಬರುತ್ತೆ, ಮತ್ತು ಸಣ್ಣಕ್ಕಿ ಅಂತ ಬರುತ್ತೆ. ಸಣ್ಣಕ್ಕಿ ತುಂಬ ಸ್ಮೆಲ್ ಇರುತ್ತೆ. ಮಂಜುಗುಣಿ ಅಕ್ಕಿ ಊಟಕ್ಕೆ ಸೂಪರ್ ಆಗಿರುತ್ತೆ, ಅಂದರೆ ರೆಡ್ ಕಲರಲ್ಲಿ ಬರುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇಲ್ಲಿ ಅಕ್ಕಿಯನ್ನು ತುಂಬ ಚೆನ್ನಾಗಿ ಬೆಳೀತಾರೆ, ತುಂಬ ರೇಟು ಇದೆ, ತುಂಬ ಚೆನ್ನಾಗಿಯೂ ಕೂಡ ಇದೆ. ನಾವೀಗ ಮನೆ ಕಡೆ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿತ್ತಲ್ವಾ, ಸುಸ್ತಾಯ್ತು ನಮಗೆಲ್ರಿಗೂ. ಹೋಗ್ತಾ ಇದ್ವಿ, ಜಾತ್ರೆ ಮುಗೀತು. ನಾನಂತೂ ಏನು ಖರೀದಿಯೆಲ್ಲ ಮಾಡಿಲ್ಲ, ಹೀಗೆ ಹಣ್ಣುಕಾಯಿ ಮಾಡಿ ಬಂದಿರೋದು, ಓಡಾಡ್ಕೊಂಡು ಬಂದ್ವಿ ಅಷ್ಟೇ.
ತುಂಬ ಗಾಳಿ ಇದೆ. ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ, ಬೆಟ್ಟ ಗುಡ್ಡದ ಮಧ್ಯೆ ಹೋಗ್ಬೇಕೀಗ. ತುಂಬ ಚೆನ್ನಾಗಿರುತ್ತೆ ಈ ಕಡೆ ಹೋಗೋದು. ನಮ್ಮ ಶಿರ್ಸಿ ರೂಟ್ ಮಾತ್ರ ತುಂಬ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಸುತ್ತಲೂ ಬೆಟ್ಟದ ಒಳಗಡೆ ಇರೋದು. ಹಂಗೆ ನಮ್ಮದು ಟೌನ್ ಇದೆಯಲ್ವಾ, ಬೆಟ್ಟದ ಒಳಗಡೆ ಟೌನ್ ಇದೆ. ಸ್ವಲ್ಪ 2 ಕಿಲೋಮೀಟ್ರ್ ಹೋದರೆ ಹಳ್ಳಿನೇ ಸ್ಟಾರ್ಟ್. 2 ಕಿಲೋಮೀಟ್ರ್ ತುಂಬ ಗುಡ್ಡ ಬೆಟ್ಟ ನಾವು ನೋಡ್ಬೋದು ನಮ್ಮ ಶಿರ್ಸಿ ಊರಲ್ಲಿ. ತುಂಬ ಚೆನ್ನಾಗಿದೆ ಗೊತ್ತಾ ಪ್ಲೇಸ್ ಮಾತ್ರ. ನೋಡಿ ಈಗ ನಾವು ಹೋಗ್ತಾ ಇದ್ದೀವಿ, ಮಧ್ಯೆ ಒಂದು ರೋಡ್ ಬರುತ್ತೆ, ಅಲ್ಲಿಂದ ಒಳಗಡೆ ಹೋದರೆ ಹಳ್ಳಿ, ತುಂಬ ಹಳ್ಳಿ ಇರುತ್ತೆ. ತುಂಬ ಬೆಟ್ಟದ ಒಳಗಡೆ ಮನೆ, ಊರು ಹೀಗಿದೆ ಇಲ್ಲಿ. ಪರಿಸರ ತುಂಬ ಖುಷಿಯಾಗತ್ತೆ ಇಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ. ನಮ್ಮ ಶಿರ್ಸಿ ಊರು ನಮಗೆ ಖುಷಿಯಾಗತ್ತೆ. ಇಲ್ಲಿ ಏನು ಗೊತ್ತಾ, ಏಪ್ರಿಲ್ ಮೇ ಆದರೂ ಕೂಡ ತುಂಬ ಸೆಕೆ ಎಲ್ಲ ಆಗಲ್ಲ ಇಲ್ಲಿ. ಅಂದರೆ ತುಂಬ ಬೆಟ್ಟನೇ ತುಂಬಿಕೊಂಡಿದೆ ಇಲ್ಲಿ ಗೊತ್ತಾ. ತುಂಬ ಬೆಟ್ಟನೇ ತುಂಬಿಕೊಂಡಿರೋದ್ರಿಂದ ಸೆಕೆ ತುಂಬ ಆಗಲ್ಲ. ಇನ್ನೇನು ಏಪ್ರಿಲ್ ಮೇದಲ್ಲಿ ಒಂದು 12 ಗಂಟೆ ಟೈಮು, ಈ ಟೈಮಲ್ಲಿ ಸ್ವಲ್ಪ ಸೆಕೆ ಆಗುತ್ತೆ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಊರು ಹೇಗಿದೆ ಅಂತ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.